ಓಂ ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಾದ ಮೇಲೊಂದು ಸಮಸ್ಯೆಗಳು ಎದುರಾಗುತ್ತಿವೆ. ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಎಷ್ಟೇ ಪ್ರಯತ್ನ ಮಾಡಿದರೂ ಉದ್ಯೋಗ ಸಿಗುತ್ತಿಲ್ಲವೇ? ನಂಬಿದ ವ್ಯಕ್ತಿಗಳಿಂದಲೇ ಮೋಸವಾಗುತ್ತಿದೆ. ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಅಡ್ಡಿ, ವಿಳಂಬ ಅಥವಾ ನಷ್ಟ ಎದುರಾಗುತ್ತಿದೆ ಎಂದು ಅನಿಸುತ್ತಿದೆ. ಕೆಲವೊಮ್ಮೆ ಜೀವನವೇ ಸಾಕಾಗಿದೆ, ಇನ್ನು ಮುಂದೆ ಏನು ಮಾಡಬೇಕು ಎಂಬುದು ತಿಳಿಯುತ್ತಿಲ್ಲ ಎಂಬ ಭಾವನೆಯು ನಿಮ್ಮ ಮನಸ್ಸಿನಲ್ಲಿ ಮೂಡಿರಬಹುದು. ಆದರೆ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಎಲ್ಲ ಘಟನೆಗಳು ಶಾಶ್ವತವಲ್ಲ. ಕಷ್ಟದ ಅವಧಿಯ ಹಿಂದೆ ಒಂದು ಹೊಸ ತಿರುವು ಅಡಗಿರಬಹುದು. ಈ ವಿಡಿಯೋದಲ್ಲಿ ನಿಮ್ಮ ಹಣದ ನಷ್ಟ, ಉದ್ಯೋಗದ ಸಮಸ್ಯೆ, ಮೋಸ, ಆರೋಗ್ಯದ ಚಿಂತೆ, ಶನಿ ಪ್ರಭಾವ, ಗ್ರಹಗಳ ಸ್ಥಾನ ಮತ್ತು ನಿಮ್ಮ ಹಿಂದೆ ನಿಂತು ನಿಮ್ಮನ್ನು ಕಾಪಾಡುತ್ತಿರುವ ಆ ದೈವಿಕ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಬಹಳ ಗಟ್ಟಿಯಾದ ಮನಸ್ಸಿನವರು. ಹೊರಗಿನಿಂದ ನೋಡಿದಾಗ ಧೈರ್ಯಶಾಲಿಗಳಂತೆ ಕಾಣಿಸಿದರೂ ಒಳಗಿನಿಂದ ತಮ್ಮ ನೋವನ್ನು ಯಾರಿಗೂ ಹೇಳಿಕೊಳ್ಳದೆ ಅನುಭವಿಸುವ ಸ್ವಭಾವ ಇವರದ್ದು. ಒಮ್ಮೆ ಯಾರನ್ನಾದರೂ ನಂಬಿದರೆ ಸಂಪೂರ್ಣವಾಗಿ ನಂಬುತ್ತಾರೆ. ಆದರೆ ಆ ನಂಬಿಕೆ ಮುರಿದಾಗ ಬಹಳ ಆಳವಾಗಿ ನೋವು ಅನುಭವಿಸುತ್ತಾರೆ. ಇದೇ ಕಾರಣದಿಂದ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸಿರಬಹುದು. ಹಿಂದೆ ಎಲ್ಲರನ್ನೂ ನಂಬುತ್ತಿದ್ದ ನೀವು ಈಗ ಯಾರನ್ನೂ ನಂಬಬಾರದು ಎಂಬ ಪರಿಸ್ಥಿತಿಗೆ ಬಂದಿರಬಹುದು. ಆದರೆ ಇದೇ ಅನುಭವಗಳು ಮುಂದಿನ ದಿನಗಳಲ್ಲಿ ಸರಿಯಾದ ವ್ಯಕ್ತಿಯನ್ನು ಮತ್ತು ತಪ್ಪು ವ್ಯಕ್ತಿಯನ್ನು ಗುರುತಿಸುವ ಶಕ್ತಿಯನ್ನು ನಿಮಗೆ ನೀಡುತ್ತವೆ. ಹಣದ ವಿಚಾರಕ್ಕೆ ಬಂದರೆ, ವೃಶ್ಚಿಕ ರಾಶಿಯ ಕೆಲವು ಜನರಿಗೆ ಹಣ ಬಂದರೂ ಉಳಿಯದ ಪರಿಸ್ಥಿತಿ ಕಂಡುಬರಬಹುದು. ಕುಟುಂಬದ ಅನಿರೀಕ್ಷಿತ ಖರ್ಚು, ಸಾಲ, ವ್ಯವಹಾರದಲ್ಲಿ ನಷ್ಟ ಅಥವಾ ಯಾರಿಗಾದರೂ ಸಹಾಯ ಮಾಡಲು ಹೋಗಿ ಹಣ ಸಿಲುಕಿಕೊಳ್ಳುವುದು ಮುಂತಾದ ಕಾರಣಗಳಿಂದ ಆರ್ಥಿಕ ಒತ್ತಡ ಹೆಚ್ಚಾಗಬಹುದು. ಕೆಲವೊಮ್ಮೆ ನೀವು ಬಹಳ ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ನಿಮ್ಮದೇ ನಿರ್ಧಾರದಿಂದ ಕಳೆದುಕೊಳ್ಳುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ದೊಡ್ಡ ಹಣಕಾಸಿನ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ದಾಖಲೆಗಳನ್ನು ಓದದೆ ಸಹಿ ಮಾಡಬೇಡಿ. ಯಾರಾದರೂ ಹೆಚ್ಚು ಲಾಭದ ಭರವಸೆ ನೀಡಿದರೆ ತಕ್ಷಣ ನಂಬಬೇಡಿ. ಹಣದ ವಿಚಾರದಲ್ಲಿ ನಿಮ್ಮ ಭಾವನೆಗಿಂತ ವಿವೇಕಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಉದ್ಯೋಗದ ವಿಚಾರದಲ್ಲಿಯೂ ಕೆಲವು ವೃಶ್ಚಿಕ ರಾಶಿಯವರು ಪರೀಕ್ಷೆಯಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿರಬಹುದು. ಒಂದು ಕಡೆ ಕೆಲಸ ಸಿಗದೆ ನಿರಾಸೆ, ಮತ್ತೊಂದು ಕಡೆ ಕೆಲಸದಲ್ಲಿದ್ದರೆ ಮೇಲಾಧಿಕಾರಿಗಳ ಒತ್ತಡ, ಕೆಲಸದ ಬದಲಾವಣೆ ಅಥವಾ ನಿರೀಕ್ಷಿಸಿದ ಸಂಬಳ ಸಿಗದಿರುವುದು ನೋವು ಕಾಡಬಹುದು. ಆದರೆ ಉದ್ಯೋಗದಲ್ಲಿ ಆಗುತ್ತಿರುವ ವಿಳಂಬವನ್ನು ನಿಮ್ಮ ಸಾಮರ್ಥ್ಯದ ಕೊರತೆ ಎಂದು ಭಾವಿಸಬೇಡಿ. ಕೆಲವೊಮ್ಮೆ ಸರಿಯಾದ ಅವಕಾಶ ಬರುವ ಮೊದಲು ಕೆಲವು ಬಾಗಿಲುಗಳು ಮುಚ್ಚಿಕೊಳ್ಳುತ್ತದೆ. ನೀವು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸಿಕೊಂಡು ಹೊಸ ಅವಕಾಶಗಳನ್ನು ಹುಡುಕುತ್ತಾ ಪ್ರಯತ್ನ ಮುಂದುವರಿಸಿದರೆ ಪರಿಸ್ಥಿತಿ ಬದಲಾಗುವ ಸಾಧ್ಯತೆ ಇದೆ. ಇನ್ನು ಮೋಸದ ವಿಚಾರ ಬಹಳ ಮುಖ್ಯ. ವೃಶ್ಚಿಕ ರಾಶಿಯವರೇ, ನಿಮ್ಮ ಸುತ್ತಲಿರುವ ಪ್ರತಿಯೊಬ್ಬರೂ ನಿಮ್ಮ ಹಿತವನ್ನು ಬಯಸುತ್ತಾರೆ ಎಂದು ಭಾವಿಸಬೇಡಿ. ನಿಮ್ಮ ಯಶಸ್ಸನ್ನು ಸಹಿಸದವರು ಇರಬಹುದು. ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಂಡು ಅದನ್ನು ನಿಮ್ಮ ವಿರುದ್ಧ ಬಳಸಿಕೊಳ್ಳುವವರು ಇರಬಹುದು. ಆದ್ದರಿಂದ ನಿಮ್ಮ ಮುಂದಿನ ಯೋಜನೆಗಳು, ಹಣಕಾಸಿನ ವಿಚಾರಗಳು ಮತ್ತು ಕುಟುಂಬದ ಖಾಸಗಿ ವಿಷಯಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದನ್ನು ಕಡಿಮೆ ಮಾಡಿ. ನಿಮ್ಮ ಮೌನವೇ ಕೆಲವೊಮ್ಮೆ ನಿಮ್ಮ ದೊಡ್ಡ ರಕ್ಷಣೆಯಾಗಬಹುದು. ವಿಶೇಷವಾಗಿ ಹಣದ ವ್ಯವಹಾರಗಳಲ್ಲಿ ಮಾತಿನ ನಂಬಿಕೆಗೆ ಬದಲಾಗಿ ಸರಿಯಾದ ದಾಖಲೆ ಮತ್ತು ಸಾಕ್ಷಿಯನ್ನು ಇಟ್ಟುಕೊಳ್ಳುವುದು ಮುಖ್ಯ. ಇನ್ನು ಶನಿ ಪ್ರಭಾವದ ಬಗ್ಗೆ ಮಾತನಾಡೋಣ. ಜ್ಯೋತಿಷ್ಯದಲ್ಲಿ ಶನಿಯನ್ನು ಕರ್ಮದ ಫಲ ನೀಡುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಶನಿಯ ಪ್ರಭಾವ ಇರುವ ಸಮಯದಲ್ಲಿ ಕೆಲಸಗಳು ನಿಧಾನವಾಗುವುದು, ಫಲಿತಾಂಶ ತಡವಾಗುವುದು, ಜವಾಬ್ದಾರಿಗಳು ಹೆಚ್ಚಾಗುವುದು ಮತ್ತು ಜೀವನದಲ್ಲಿ ಶಿಸ್ತು ಕಲಿಯಬೇಕಾದ ಸಂದರ್ಭಗಳು ಎದುರಾಗಬಹುದು ಎಂದು ಜ್ಯೋತಿಷ್ಯ ನಂಬಿಕೆ ಹೇಳುತ್ತದೆ.
ಆದರೆ ಶನಿ ಎಂದರೆ ಕೇವಲ ಕಷ್ಟ ಎಂಬ ಅರ್ಥವಲ್ಲ. ಶನಿ ನಮ್ಮ ತಪ್ಪುಗಳನ್ನು ತೋರಿಸಿ ತಾಳ್ಮೆ, ಪರಿಶ್ರಮ ಮತ್ತು ಜವಾಬ್ದಾರಿಯ ಮಹತ್ವವನ್ನು ಕಲಿಸುವ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಶನಿ ಪ್ರಭಾವ ಇದೆ ಎಂದು ಹೆದರಿ ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ. ಗ್ರಹಗಳ ಸ್ಥಾನವನ್ನು ಗಮನಿಸಿದಾಗ ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಆದರೆ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಎಲ್ಲ ಕಷ್ಟಗಳ ನಡುವೆ ಒಂದು ಅದ್ಭುತವಾದ ವಿಚಾರವನ್ನು ನೀವು ಮರೆಯಬಾರದು. ನಿಮ್ಮ ಹಿಂದೆ ನಿಮಗೆ ಕಾಣದ ರೀತಿಯಲ್ಲಿ ರಕ್ಷಣೆ ನೀಡುತ್ತಿರುವ ಒಂದು ದೈವಿಕ ಶಕ್ತಿ ಇದೆ ಎಂಬ ನಂಬಿಕೆಯನ್ನು ಬಲಪಡಿಸಿಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಇಷ್ಟ ದೇವತೆ ಮತ್ತು ಕುಲದೇವರ ಆರಾಧನೆಗೆ ವಿಶೇಷ ಮಹತ್ವ ನೀಡಬಹುದು. ಕಷ್ಟ ಬಂದಾಗ ದೇವರನ್ನು ದೂರುವ ಬದಲು ನನಗೆ ಸರಿಯಾದ ದಾರಿ ತೋರಿಸು, ತಪ್ಪು ನಿರ್ಧಾರಗಳಿಂದ ಕಾಪಾಡು ಎಂದು ಪ್ರಾರ್ಥಿಸಿ. ಕೆಲವೊಮ್ಮೆ ಸಮಸ್ಯೆ ತಕ್ಷಣ ಪರಿಹಾರವಾಗದಿದ್ದರೂ ತಪ್ಪು ವ್ಯಕ್ತಿಯಿಂದ ದೂರವಾಗುವುದು, ತಪ್ಪು ನಿರ್ಧಾರವನ್ನು ತಪ್ಪಿಸುವುದು ಅಥವಾ ಸರಿಯಾದ ಸಮಯದಲ್ಲಿ ಸರಿಯಾದ ಅವಕಾಶ ಸಿಗುವುದು ಕೂಡ ಒಂದು ರೀತಿಯ ದೈವಿಕ ರಕ್ಷಣೆಯೇ ಆಗಿರಬಹುದು. ಪರಿಹಾರಗಳ ವಿಷಯಕ್ಕೆ ಬಂದರೆ, ಶನಿವಾರದಂದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯವಿರುವವರಿಗೆ ಸಹಾಯ ಮಾಡಬಹುದು. ಹಿರಿಯರನ್ನು ಗೌರವಿಸಿ ಬಡವರಿಗೆ ಸಹಾಯ ನೀಡುವುದು ಅಥವಾ ದಾನ ಮಾಡುವುದು ನಿಮ್ಮ ನಂಬಿಕೆಯ ಪ್ರಕಾರ ಮಾಡಬಹುದು. ಪ್ರತಿದಿನ ನಿಮ್ಮ ಇಷ್ಟದೇವರನ್ನು ಭಕ್ತಿಯಿಂದ ಸ್ಮರಿಸಿ. ಸಾಧ್ಯವಾದರೆ ಹನುಮಂತನ ಆರಾಧನೆ ಅಥವಾ ಶನಿದೇವರ ಪ್ರಾರ್ಥನೆಯನ್ನು ನಿಮ್ಮ ಧಾರ್ಮಿಕ ನಂಬಿಕೆಯ ಪ್ರಕಾರ ಮಾಡಬಹುದು. ಆದರೆ ಯಾವುದೇ ದುಬಾರಿ ಪೂಜೆ, ರತ್ನ ಅಥವಾ ವಿಶೇಷ ಪರಿಹಾರವನ್ನು ಕಡ್ಡಾಯ ಎಂದು ಭಾವಿಸಬೇಡಿ. ನಿಮ್ಮ ಜೀವನದಲ್ಲಿ ಸತ್ಯ, ಶಿಸ್ತು, ಪರಿಶ್ರಮ ಮತ್ತು ಒಳ್ಳೆಯ ಕರ್ಮಗಳನ್ನು ಅಳವಡಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾದ ಪರಿಹಾರ. ಆರೋಗ್ಯದ ವಿಚಾರದಲ್ಲಿಯೂ ನಿರ್ಲಕ್ಷ್ಯ ಮಾಡಬೇಡಿ. ನಿರಂತರ ಒತ್ತಡ, ನಿದ್ರೆಯ ಕೊರತೆ ಮತ್ತು ಸಮಸ್ಯೆಗಳ ಬಗ್ಗೆ ಅತಿಯಾಗಿ ಯೋಚಿಸುವುದು ದೇಹ ಮತ್ತು ಮನಸ್ಸಿನ ಮೇಲೆ ಪರಿಣಾಮ ಬೀರಬಹುದು. ಯಾವುದೇ ಆರೋಗ್ಯ ಸಮಸ್ಯೆ ಮುಂದುವರೆದರೆ ವೈದ್ಯರ ಸಲಹೆ ಪಡೆಯುವುದು ಅತ್ಯಂತ ಮುಖ್ಯ. ಜ್ಯೋತಿಷ್ಯ ಪರಿಹಾರಗಳು ವೈದ್ಯಕೀಯ ಚಿಕಿತ್ಸೆಗೆ ಪರ್ಯಾಯವಲ್ಲ ಎಂಬುದನ್ನು ನೆನಪಿಡಿ. ವೃಶ್ಚಿಕ ರಾಶಿಯವರೇ, ನಿಮಗೆ ಸಂಬಂಧಿಸಿದಂತೆ ಕೆಲವು ಬಣ್ಣಗಳು ಮತ್ತು ಸಂಖ್ಯೆಗಳನ್ನು ಜ್ಯೋತಿಷ್ಯದಲ್ಲಿ ಶುಭವೆಂದು ಪರಿಗಣಿಸಲಾಗುತ್ತದೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಕೆಂಪು, ಗಾಢ ಕೆಂಪು, ಮೆರೂನ್ ಮತ್ತು ಕಿತ್ತಳೆ ಬಣ್ಣಗಳು ನಿಮಗೆ ಶುಭಕರವೆಂದು ನಂಬಲಾಗುತ್ತದೆ. ಪ್ರಮುಖ ಕೆಲಸಗಳಿಗೆ ಹೋಗುವಾಗ ಅಥವಾ ವಿಶೇಷ ದಿನಗಳಲ್ಲಿ ಈ ಬಣ್ಣಗಳನ್ನು ಬಳಸುವುದರಿಂದ ಆತ್ಮವಿಶ್ವಾಸ ಮತ್ತು ಧನಾತ್ಮಕ ಮನೋಭಾವ ಹೆಚ್ಚುತ್ತದೆ ಎಂದು ಜ್ಯೋತಿಷ್ಯ ನಂಬಿಕೆ ಇದೆ. ಇನ್ನು ಅದೃಷ್ಟ ಸಂಖ್ಯೆಗಳ ವಿಚಾರದಲ್ಲಿ 9 ವೃಶ್ಚಿಕ ರಾಶಿಯ ಪ್ರಮುಖ ಶುಭ ಸಂಖ್ಯೆ ಎಂದು ಪರಿಗಣಿಸಲಾಗುತ್ತದೆ. ಇದರ ಜೊತೆಗೆ 1, 3 ಮತ್ತು 18 ಸಂಖ್ಯೆಗಳಿಗೂ ಕೆಲವು ಜ್ಯೋತಿಷ್ಯ ಪದ್ಧತಿಗಳಲ್ಲಿ ಮಹತ್ವ ನೀಡಲಾಗುತ್ತದೆ. ಆದರೆ ಇವುಗಳನ್ನು ಖಚಿತವಾಗಿ ಅದೃಷ್ಟ ತರುವ ಸಂಖ್ಯೆಗಳು ಎಂದು ಪರಿಗಣಿಸದೆ ಜ್ಯೋತಿಷ್ಯ ನಂಬಿಕೆಯ ಭಾಗವಾಗಿ ಮಾತ್ರ ನೋಡಬೇಕು. ವೃಶ್ಚಿಕ ರಾಶಿಯವರೇ, ನೀವು ಈಗ ಅನುಭವಿಸುತ್ತಿರುವ ನೋವು ನಿಮ್ಮ ಸಂಪೂರ್ಣ ಜೀವನದ ಕಥೆಯಲ್ಲ. ಇಂದು ನಿಮ್ಮನ್ನು ಕಣ್ಣೀರು ಹಾಕಿಸಿದ ಘಟನೆ ನಾಳೆ ನಿಮ್ಮನ್ನು ಇನ್ನಷ್ಟು ಬಲಿಷ್ಠ ವ್ಯಕ್ತಿಯನ್ನಾಗಿ ಮಾಡಬಹುದು. ಹಣ ಕಳೆದುಕೊಂಡಿದ್ದರೆ ಮತ್ತೆ ಸಂಪಾದಿಸಬಹುದು. ಉದ್ಯೋಗ ಕಳೆದುಕೊಂಡಿದ್ದರೆ ಹೊಸ ಅವಕಾಶ ಹುಡುಕಬಹುದು. ಯಾರಾದರೂ ಮೋಸ ಮಾಡಿದ್ದರೆ ಆ ಅನುಭವದಿಂದ ಪಾಠ ಕಲಿಯಬಹುದು. ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಮಾತ್ರ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ಬೆಳಕಿನ ದಾರಿ ಖಂಡಿತವಾಗಿಯೂ ಹುಡುಕಬಹುದು. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ತಪ್ಪು ವ್ಯಕ್ತಿಗಳಿಂದ ದೂರವಿದ್ದು ಸರಿಯಾದ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.